ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಗೃಹಲಕ್ಷ್ಮಿ 25ನೇ ಕಂತು ಬಂತು. ಹಾಗಿದ್ದಲ್ಲಿ 26ನೇ ಕಂತು ಯಾವಾಗ? ಹೌದು ಸ್ನೇಹಿತರೆ, ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಮಹಿಳೆಯರಿಗೆ 25ನೇ ಕಂತಿನ ಹಣ ಪಾವತಿಯಾಗಿದೆ. ಇದರಿಂದ ಹಲವು ಮಹಿಳೆಯರ ಬದುಕಿನ ಕಷ್ಟಗಳಿಗೆ ಕೊಂಚವಾದರೂ ಸಹಾಯವಾಗಿದೆ. ಈ ನಡುವೆ ಇತ್ತೀಚೆಗೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ರವರು 2 ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. 25ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಯಾಗಿದ್ದು, 26ನೇ ಕಂತಿನ ಹಣ ಬಿಡುಗಡೆಗೆ ಸರ್ಕಾರ ಈಗಾಗಲೇ ಅನುಮೋದನೆ ಮಾಡಿದ್ದು, ನಾನು ಸಹಿ ಮಾಡಿ ಕಳುಹಿಸಿಕೊಟ್ಟಿದ್ದೇನೆ ಎಂದು ಇತ್ತೀಚೆಗೆ ಮಾಧ್ಯಮದವರೆದುರು ಹೇಳಿದ್ದಾರೆ. ಸಚಿವರು ಹೇಳಿದಂತೆ 2 ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ. ಆದರೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುವುದಿಲ್ಲ. ಅದು ಹಂತ ಹಂತವಾಗಿ ಮೊದಲು 2,000 ರೂಪಾಯಿ ಬರುತ್ತದೆ. ನಂತರ ಮತ್ತೊಂದು ಹಂತದಲ್ಲಿ ಇನ್ನೂ 2,000 ರೂಪಾಯಿ ಬರುತ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಒಂದು ದೊಡ್ಡ ಗೊಂದಲ, ಆತಂಕ ಇತ್ತು. ನನಗೆ ಬಹಳ ದಿನಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಕ್ಯಾನ್ಸಲ್ ಏನಾದರೂ ಆಗೋಗಿದೆಯಾ ಎಂದು. ಸ್ನೇಹಿತರೆ, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಈ ಯೋಜನೆಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಆಕ್ಟಿವ್ ಆಗಿ ಇರುತ್ತದೆ. ಅದರ ಭಾಗವಾಗಿ 25 ಮತ್ತು 26ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಿದೆ. ಈಗಾಗಲೇ 25ನೇ ಕಂತಿನ ಪಾವತಿ ಕೂಡ ಪ್ರಾರಂಭವಾಗಿದೆ. ಹಲವಾರು ಜನಗಳಿಗೂ ಸ್ವೀಕೃತ ಕೂಡ ಆಗಿದೆ ಮತ್ತು 26ನೇ ಕಂತಿನ ಪಾವತಿ ಕೂಡ ಹಂತ ಹಂತವಾಗಿ ಪ್ರಗತಿಯಲ್ಲಿ ಇದೆ. ಹಾಗಿದ್ದಲ್ಲಿ ಯಾಕೆ ಪೇಮೆಂಟ್ ಎಲ್ರಿಗೂ ಒಂದೇ ಸಮಯಕ್ಕೆ ಬರ್ತಿಲ್ಲ ಎಂದು ಬಹಳ ಮುಖ್ಯವಾದ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತದೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಒಂದೇ ದಿನ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗುವುದಿಲ್ಲ. ಯಾಕಂದರೆ DBT ವೆರಿಫಿಕೇಷನ್, ಬ್ಯಾಂಕ್ ಸರ್ವರ್ ಪ್ರೋಸೆಸ್, ಆಧಾರ್ ಬ್ಯಾಂಕ್ ಲಿಂಕಿಂಗ್, ಇನ್ನು ಡಿಸ್ಟ್ರಿಕ್ಟ್ ವೈಸ್ ರಿಲೀಸ್, ಈ ಎಲ್ಲ ಕಾರಣಗಳಿಂದ ಹಂತ ಹಂತವಾಗಿ ಹಣ ಜಮಾ ಆಗುತ್ತದೆ. ಇದರ ಅರ್ಥ ಏನು ಅಂದರೆ, ಇಂದು ಯಾರಿಗಾದರೂ ಹಣ ಬಂದಿದೆ ಅಂದರೆ ಇನ್ನೊಬ್ಬರಿಗೆ 2-3 ದಿನಗಳ ನಂತರ ಬರಬಹುದು. ಇದು ಸಾಮಾನ್ಯ ಪ್ರಕ್ರಿಯೆ. ಸ್ನೇಹಿತರೆ, ಇನ್ನು 25ನೇ ಅಥವಾ 26ನೇ ಕಂತು ಬಂದಿಲ್ಲ ಅಂದರೆ ನಿಮ್ಮ ಹೆಸರು ಕಟ್ಟಾಗಿದೆ ಅಂತ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಯೋಜನೆಯಿಂದ ಹೊರಹಾಕಿದ್ದಾರೆ ಅನ್ನೋ ಭಯ ಕೂಡ ಬೇಡ. ಪಾವತಿ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಬರುತ್ತದೆ. ಸ್ನೇಹಿತರೆ, ಈ 2,000 ರೂಪಾಯಿ ಕೆಲವರಿಗೆ ಚಿಕ್ಕ ಹಣವಾಗಿರಬಹುದು. ಆದರೆ ಅನೇಕ ಮನೆಗಳಲ್ಲಿ ಅಕ್ಕಿ, ತರಕಾರಿ, ಔಷಧಿ, ಮಕ್ಕಳ ಶಾಲಾ ಖರ್ಚು, ಈ ಹಣದ ಮೇಲೆ ನಂಬಿಕೆ ಇಟ್ಟು ಬದುಕುವ ಮಹಿಳೆಯರಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೆ 25ನೇ ಕಂತು ಬಂದಿದೆಯಾ ಅಥವಾ 26ನೇ ಕಂತಿನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬಂದಿದೆಯಾ? ದಯವಿಟ್ಟು ಕಮೆಂಟ್ನಲ್ಲಿ ಬರೆದು ತಿಳಿಸಿ. ನಿಮ್ಮ ಜಿಲ್ಲೆ ಹೆಸರು ಕೂಡ ಬರೆಯಿರಿ. ಇದು ಇನ್ನೊಬ್ಬ ಮಹಿಳೆಗೆ ಉಪಯೋಗವಾಗಬಹುದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಇನ್ನೂ ಜೀವಂತವಾಗಿದೆ. ಹಣ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಿದೆ. ಹಾಗಾಗಿ ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ 25 ಮತ್ತು 26ನೇ ಕಂತನ್ನು ಡಿಸ್ಟ್ರಿಕ್ಟ್ ವೈಸ್ ವಿಷಯವನ್ನು ನಿಮಗೆ ತಕ್ಷಣ ತಿಳಿಸುತ್ತೇನೆ. ಧನ್ಯವಾದಗಳು.